ಡಾಕ್ಟರ್ ಟಿವಿ9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಇತ್ತೀಚಿನ ದಿನಗಳಲ್ಲಿ ಬದಲಾದ ಜೀವನ ಶೈಲಿಯಿಂದಾಗಿ ಮಧುಮೇಹದಿಂದ ಬಳಲುತ್ತಿರುವವರ ಸಂಖ್ಯೆ ಹೆಚ್ಚಾಗಿದೆ. ಒಂದು ಸಲ ಮಧುಮೇಹ ವಕ್ಕರಿಸಿಕೊಂಡ್ರೆ ಬದುಕಿನುದ್ದಕ್ಕೂ ಈ ರೋಗದ ಜೊತೆ ಜೀವನ ನಡೆಸಬೇಕಾಗುತ್ತೆ. ಹಿರಿಯರು ಕಿರಿಯರು ಎನ್ನದೇ ಈ ಕಾಯಿಲೆ ಎಲ್ಲರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ಆದರೆ ಮಧುಮೇಹ ಅಪಾಯಕಾರಿಯಾದ ರೋಗವಾದರೂ ಕೂಡ ಹೆದರುವಂತ ಅವಶ್ಯಕತೆ ಇಲ್ಲ. ಸರಿಯಾದ ಚಿಕಿತ್ಸೆ ಪಡೆದ್ರೆ ಈ ರೋಗದಿಂದ ಮುಕ್ತರಾಗಬಹುದು. ಹಾಗಾದ್ರೆ ಮಧುಮೇಹಕ್ಕೆ ಶಾಶ್ವತ ಪರಿಹಾರ ಇದೆಯಾ? ಮಧುಮೇಹದಿಂದ ದೂರ ಇರೋದು ಹೇಗೆ? ಇದಕ್ಕೆ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ? ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸಾಕ್ರಾ ವರ್ಲ್ಡ್ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ ಇಂಟರ್ನಲ್ ಮೆಡಿಸಿನ್ ಕನ್ಸಲ್ಟೆಂಟ್ ಆಗಿರುವಂತಹ ಡಾಕ್ಟರ್ ಕೆ ವಿಜಯ್ ಕುಮಾರ್ ಅವರು. ಹಾಗೆ ಇವರು ಕರ್ನಾಟಕ ರಾಜ್ಯ ಮಧುಮೇಹ ಸಂಶೋಧನಾ ಸಂಸ್ಥೆಯ ಚೇರ್ಮನ್ ಎಲೆಕ್ಟ್ ಕೂಡ ಹೌದು. ಬನ್ನಿ ಅವ್ರ ಜೊತೆ ಮಾತಾಡಿಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಡಾಕ್ಟರ್, ಸಾಮಾನ್ಯವಾಗಿ ಮಧುಮೇಹ ಅಂದ ತಕ್ಷಣ ಇದಕ್ಕೆ ಸಂಶೋಧನೆ ಈಗಿನ ದಿನಗಳಲ್ಲಿ ಜಾಸ್ತಿನೇ ಆಗಿದೆ. ಯಾಕೆಂದ್ರೆ ಈ ರೋಗ ಅಷ್ಟು ಹೆಚ್ಚಾಗ್ತಾ ಇದೆ. ಮುಂಚೆ ಆದ್ರೆ ಒಂದು ಪ್ಯಾಟರ್ನ್ ಆದ್ರೂ ಗೊತ್ತಿರ್ತಿತ್ತು, ಅಂದ್ರೆ ಈ ರೀತಿ ಲೈಫ್ ಸ್ಟೈಲ್ ಅಥವಾ ಫ್ಯಾಮಿಲಿ ಜೆನೆಟಿಕಲಿ ಪ್ರಾಬ್ಲಮ್ ಇದೆ ಅಂದ್ರೆ. ಆದ್ರೆ ಈಗಿನ ದಿನಗಳಲ್ಲಿ ಎಲ್ರಿಗೂ ಕೂಡ ಹೆಚ್ಚಾಗಿ ಇದು ಕಾಣಿಸ್ಕೊಳ್ತಾ ಇದೆ. ಯಾಕೆ ಡಾಕ್ಟರ್? ಹೌದು, ಯಾಕೆ ಅಂತ ಹೇಳೋದ್ರ ಮೊದಲು ಒಂದು ಚಿಕ್ಕ ಮಾಹಿತಿ ನೀಡಲು ಇಷ್ಟಪಡ್ತೇನೆ. ICMR ಇಂಡಯಾಬ್ ಸ್ಟಡಿ ಅಂತ 2020ನಲ್ಲಿ ಶುರು ಮಾಡಿ, ಈ ಸ್ಟಡಿ ಪ್ರಕಾರ 101 ಮಿಲಿಯನ್ ಪೀಪಲ್, ಅಂದರೆ 101 ದಶಲಕ್ಷ ಜನ ಡಯಾಬಿಟೀಸ್ನಿಂದ ದೃಢೀಕರಣ ಆಗಿದೆ ಎಲ್ಲಿ ನಮ್ಮ ದೇಶದಲ್ಲಿ. ಇದರಲ್ಲಿ 136 ದಶಲಕ್ಷ ಜನ, ಇಷ್ಟು ಮಂದಿಗೆ ಪೂರ್ವ ಮಧುಮೇಹ ಅಂತ ಕಂಡಿದೆ. ಸೊ ಇವರೆಲ್ಲ ಪೂರ್ವ ಮಧುಮೇಹದವರೆಲ್ಲ ಮುಂದಕ್ಕೆ ಡಯಾಬಿಟೀಸ್ ಆಗುವ ಸಾಧ್ಯತೆಗಳು ಹೆಚ್ಚಿರ್ತದೆ. ಅದು ತಡಿಬೋದು, ಬಟ್ ಅವರಿಗೆ ಸಾಧ್ಯತೆ ಜಾಸ್ತಿ. ಇವರೆಲ್ಲ ಡಯಾಬಿಟೀಸ್ ಆದರೆ ಫ್ಯೂಚರಲ್ಲಿ ಇನ್ನೊಂದು 5-10 ವರ್ಷದಲ್ಲಿ 235 ದಶಲಕ್ಷ ಜನ ಡಯಾಬಿಟೀಸ್ ನಮ್ಮ ದೇಶದಲ್ಲಿ ಕಂಡುಬರೋ ಸಾಧ್ಯತೆ ಜಾಸ್ತಿ ಇದೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ ತೊಗೊಂಡ್ರೆ 10ರಲ್ಲಿ ಒಬ್ಬರಿಗೆ ಡಯಾಬಿಟೀಸ್ ದೃಢೀಕರಣ ಆಗಿದೆ. ಆದರೆ ಪೂರ್ವ ಮಧುಮೇಹ 1.2%. ಅಂದರೆ ಇನ್ ಫ್ಯೂಚರಲ್ಲಿ 10 ಜನದಲ್ಲಿ 3 ಜನಕ್ಕೆ ಡಯಾಬಿಟೀಸ್ ಇರುವ ಸಾಧ್ಯತೆ ಅತಿ ಶೀಘ್ರ. ಸೊ ಇಷ್ಟು ಫಾಸ್ಟಾಗಿ ಡಯಾಬಿಟೀಸ್ ಅನ್ನೋದು ಶುರು ಆಗ್ತಾಯಿದೆ ನಮ್ಮ ದೇಶದಲ್ಲೇ. ಡಯಾಬಿಟೀಸ್ ರಾಜಧಾನಿ ಎಂದು ಕರೆಯಲಾಗ್ತಾ ಇದೆ ಈಗ ನಮ್ಮ ದೇಶನ. ಇದು ಯಾಕೆ ಈ ಥರ ಆಗ್ತಿದೆ ಅಂತಂದರೆ, ಮೊದಲನೇದಾಗಿ ನೀವು ಹೇಳ್ದಂಗೆ ಜೀವನ ಶೈಲಿ. ಸೊ ಆಲಸ್ಯವಾದ ಜೀವನ ಶೈಲಿ, ನಿದ್ರೆ, ಕಡಿಮೆ ನಿದ್ರೆ, ಆಹಾರ ಪದ್ಧತಿ, ಫಾಸ್ಟ್ ಫುಡ್ ಕಲ್ಚರ್ ಮತ್ತು ಸ್ಟ್ರೆಸ್, ಒತ್ತಡ, ಇವುಗಳೇ ಮುಖ್ಯವಾದ ಕಾರಣಗಳು. ಇತ್ತೀಚಿನ ದಿನಗಳಲ್ಲಿ ಈಗ ಲೈಫ್ ಸ್ಟೈಲ್ ಅನ್ನೋದು ಬಹಳಷ್ಟು ಬದಲಾಗ್ಬಿಟ್ಟಿದೆ. ಕರ್ನಾಟಕ ದೇಶದಲ್ಲಿ ಕಳೆದ 10 ವರ್ಷದ ಹಿಂದೆ 12 ಲಕ್ಷ ಡಯಾಬಿಟೀಸ್ ಜನ ಇದ್ದರು. ಈಗ 10 ವರ್ಷ ಆದ ನಂತರ ಈಗ ನಿಯರ್ಲಿ 28 ಲ್ಯಾಕ್ ಪೀಪಲ್, 28 ಲಕ್ಷ ಜನ ಡಯಾಬಿಟೀಸ್ ದೃಢೀಕರಣ ಆಗಿದೆ. ಸೊ ಇಷ್ಟು ಫಾಸ್ಟಾಗಿ ಡಯಾಬಿಟೀಸ್ ಅನ್ನೋದು ಕಂಡು ಬರ್ತಾ ಇದೆ. ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಅಂದರೆ ಪೂರ್ವ ಮಧುಮೇಹ, ಪ್ರೀ ಡಯಾಬಿಟಿಕ್ ಕಂಡೀಷನ್ ಏನಿದೆ ಅದು ಕೂಡ ಡಯಾಬಿಟೀಸ್ನ ಒಂದು ಟೈಪ್ ಅಂತ ಕನ್ಸಿಡರ್ ಮಾಡಬಹುದಾ? ಯಾಕೆಂದರೆ ಅದಕ್ಕೂ ಕೂಡ ಅದರದೇ ಆದ ಹೆಲ್ತ್ ರಿಸ್ಕ್ಸ್ ಎಲ್ಲ ಇರುತ್ತೆ. ಸೊ ಡಯಾಬಿಟೀಸಲ್ಲಿ ಯಾವ ವಿಧಗಳಿದೆ ಅಂತ ನೀವು ಎಕ್ಸ್ಪ್ಲೈನ್ ಮಾಡೋದು? ಹೌದು, ಡಯಾಬಿಟೀಸ್ ಅನ್ನೋದು ಕೆಲವು ವಿಧಗಳಿದ್ದಾವೆ. ಮೊದಲು ಟೈಪ್ 1 ಡಯಾಬಿಟೀಸ್ ಅಂತ ಹೇಳ್ತೀವಿ. ಟೈಪ್ 1 ಅಂತಂದರೆ ಇನ್ಸುಲಿನ್ನ ಪೂರ್ತಿ ಕೊರತೆ ಇರ್ತದೆ. ಇದು ಚಿಕ್ಕವೊಂದಿನಲ್ಲೇ ಕಂಡು ಬರ್ತದೆ. ಈ ಪ್ಯಾನ್ಕ್ರಿಯಾಸ್ ಅಂದರೆ ಮಧುಮೇಹ ಕೋಶ ಎಲ್ಲಿ ಇನ್ಸುಲಿನ್ ಉತ್ಪನ್ನ ಆಗ್ತದೆ ಅದು ಮೊದಲಿನಿಂದನೇ ಸರಿಯಾಗಿ ಬೆಳೆದಿರೋದಿಲ್ಲ. ಸೊ ಇನ್ಸುಲಿನ್ ಉತ್ಪತ್ತಿ ಆಗಲ್ಲ. ಅವರಿಗೆ ಇನ್ಸುಲಿನ್ ಜೀವನ ಪೂರ್ತಿ ಇನ್ಸುಲಿನ್ ಕೊಡಬೇಕಾಗ್ತದೆ. ಅದು ಟೈಪ್ 1 ಡಯಾಬಿಟೀಸ್ ಅಂತ ಹೇಳ್ತಾರೆ. ಟೈಪ್ 2 ಡಯಾಬಿಟೀಸ್ ಅಂತಂದರೆ ಜೀವನ ಮುಂದಕ್ಕೆ ಹೋದಂಗೆ ಅದನ್ನು ನಾವು ಅಳವಡಿಕೆ ಆಗ್ತದೆ. ಅಂದರೆ ಜೀವನ ಶೈಲಿಗಳಿಂದ ಈ ಇನ್ಸುಲಿನ್ ಬಳಕೆ ಹೆಚ್ಚಾಗಿ ನಮ್ಮ ಕೊರೆಗೆ ಇನ್ಸುಲಿನ್ ಕೊರತೆ ಆಗಿ ಬರ್ತದೆ. ಇಲ್ಲ ಅಂತಂದರೆ ಶರೀರ ಆ ಇನ್ಸುಲಿನ್ನ ಕೆಲಸ ಮಾಡಲಿಕ್ಕೆ ಸರಿಯಾಗಿ ಅವಕಾಶ ಮಾಡಿಕೊಡಲಿಲ್ಲ. ಈ ಥರ ಪರಿಸ್ಥಿತಿಗಳು ಏರ್ಪಾಡಾದಾಗ ಟೈಪ್ 2 ಡಯಾಬಿಟೀಸ್ ಎಂದು ಆಗ್ತದೆ. ಸೊ ಇಟ್ ಈಸ್ ಅನ್ ಮುಂದಕ್ಕೆ ಆಗುವಂಥ ಒಂದು ಪರಿಸ್ಥಿತಿ. ಆದರೆ ಬೇರೆ ಡಯಾಬಿಟೀಸ್ ಥರಗಳು ಇದ್ದಾವೆ. ಈಗ ಗರ್ಭಾವಸ್ಥೆಯಿಂದ ಆಗುವ ಒಂದು
ಜೆಸ್ಟೇಷನಲ್ ಡಯಾಬಿಟೀಸ್ ಅಂತೇವೆ, ಗರ್ಭಾವಸ್ಥೆಯ ಮಧುಮೇಹ. ಇದು ಗರ್ಭ ಇದು ಇರುವಾಗ ಮಾತ್ರ ಹೆಚ್ಚು ಶುಗರ್ ಕಂಡು ಬರ್ತದೆ. ಇದಲ್ಲದೆ ಕೆಲವು ಜೆನೆಟಿಕ್ ರೀಸನ್ಸ್ ಇರ್ತದೆ, ಮೋಡಿ ಅಂತ ಹೇಳ್ತೀವಿ, ಅಥವಾ ಲೇಟೆಂಟ್ ಆಟೋ ಇಮ್ಯೂನ್ ಡಯಾಬಿಟೀಸ್ ಇನ್ ಅಡಲ್ಟ್ ಅಂತ ಹೇಳ್ತೀವಿ. ಇದೆಲ್ಲ ಬೇರೆ ಬೇರೆ ಕಾರಣಗಳಿಂದ ಉಂಟಾಗುವಂಥ ಒಂದು ಡಯಾಬಿಟೀಸ್ ವಿಧಾನಗಳು. ಆದರೆ ಇದರಲ್ಲಿ 95% ಯಾವ ಡಯಾಬಿಟೀಸ್ ನಾವು ಕೊಂಡ್ತೀವೋ ಇದು ಟೈಪ್ 2 ಡಯಾಬಿಟೀಸ್ ಆಗಿರ್ತದೆ. ಇದು ಕ್ರಮೇಣವಾಗಿ ನಮ್ಮ ಜೀವನ ಶೈಲಿಯಿಂದ ಆಗಿ ಹುಟ್ಟುವಂಥ ಮುಖ್ಯವಾದ ಕಾರಣ ಇದಕ್ಕೆ. ಓಕೆ ಡಾಕ್ಟರ್, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಸತೀಶ್ ಅಂತ ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಸತೀಶ್ ಅವರೇ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಡಾಕ್ಟರ್. ನಮಸ್ಕಾರ ಸತೀಶ್. ನಿಮ್ಮ ಪ್ರಶ್ನೆಯನ್ನ ಕೇಳಿ. ಸರ್ ಪ್ರಶ್ನೆ ಏನಂದ್ರೆ ಸರ್, ಈಗ 7 years ಆಯ್ತು ಡಯಾಬಿಟಿಸ್ ಇದ್ದು. ಬಟ್ ಸರ್ ಡಾಕ್ಟರ್ ಅದು ಇನ್ಸುಲಿನ್ ಕೊಟ್ಟಿದ್ದಾರೆ, ಬಟ್ ಅದು ಆದ್ರೂ ಕಂಟ್ರೋಲಿಗೆ ಬರ್ತಾನೆ ಇಲ್ಲ ಸರ್. ಅದು 9.2 9.3 ಈ ತರ HbA1c ಸಿಗ್ತಾನೆ ಇದೆ. ಸೊ ಅದು ಏನ್ ಮಾಡ್ಬೇಕಂತ ಗೊತ್ತಾಗ್ತಾರೆ ಸರ್. ಇವನ್ ಡೈಟ್ ಮಾಡಿದ್ರು ಕೂಡ ಇನ್ಸುಲಿನ್ ಕರೆಕ್ಟ್ ಟೈಮಿಗೆ ಮೆಡಿಕೇಶನ್ ತಗೊಂಡ್ರು ಕೂಡ ಅದು ಕಂಟ್ರೋಲಿಗೆ ಬರ್ತಾ ಇಲ್ಲ. ಹಾಂ, ಸೊ ಇನ್ಸುಲಿನ್ ಸರಿಯಾಗಿ ಅಳವಡಿಕೆ ಆಗದೇ ಇರೋದೇ ಒಂದು ಮುಖ್ಯವಾದ ಕಾರಣ ಡಯಾಬಿಟೀಸ್ನಲ್ಲಿ. ಈಗ ನೀವು ಇನ್ಸುಲಿನ್ ತೊಗೊಳ್ತಿದ್ದೀರಾ ಅಂತಂದರೆ ನಿಮಗೆ ಭಾಳಷ್ಟು ವರ್ಷಗಳಿಂದ ಡಯಾಬಿಟೀಸ್ ಇರೋದ್ರಿಂದ ಇನ್ಸುಲಿನ್ ಕೊರತೆ ಬಹಳಷ್ಟು ಏರ್ಪಾಡಾಗಿದೆ ಅಂತ ಅರ್ಥ. ಸೊ ಇನ್ಸುಲಿನ್ ಅಗತ್ಯ ನಿಮಗೆ ಜಾಸ್ತಿ ಆಗಿದೆ. ಹೀಗಿದ್ದಾಗ ಇನ್ಸುಲಿನ್ ನಮಗೆ ಎಷ್ಟು ಬೇಕಾಗ್ತದೆ ಅಂದರೆ, ನಮಗೆ ಎಷ್ಟು ಗ್ಲೂಕೋಸ್ ಅಂಶ ಸೇವಿಸ್ತೀವಿ ಅಷ್ಟು ಕ್ರಮೇಣವಾದ ಇನ್ಸುಲಿನ್ ಬೇಕಾಗ್ತದೆ. ಸೊ ನೀವು ಆ ಆಹಾರ ನಿಯಂತ್ರಣ ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಆಗ ನಾವು ಈ ಪದ್ಧತಿ ಇನ್ಸುಲಿನ್ನ ಕಡಿಮೆ ಮಾಡೋ ಅವಕಾಶ ಜಾಸ್ತಿ ಇರ್ತದೆ. ಇದಲ್ಲದೆ ವ್ಯಾಯಾಮ ಬಹಳ ಮುಖ್ಯ. ಇನ್ಸುಲಿನ್ ಎಷ್ಟು ಇದ್ದರೂ ಕೂಡ ಗ್ಲೂಕೋಸ್ನ ಅಳವಡಿಕೆ ಆಗದೇ ಇದ್ದಾಗ ಆ ಇನ್ಸುಲಿನ್ ಕೂಡ ವ್ಯರ್ಥ ಆಗ್ತದೆ. ಹಾಗಾಗಿ ಈ ವ್ಯಾಯಾಮ ಬಹಳ ಮುಖ್ಯ. ನೀವು ದಿನನಿತ್ಯ ವ್ಯಾಯಾಮನ ಹೆಚ್ಚಾಗಿ ಅದು ಡಿಸಿಪ್ಲಿನ್ ಆಗಿ ಒಂದು ಒಳ್ಳೆ ಶಿಸ್ತಾಗಿ ಪಾಲಿಸಿದಂತಾದರೆ ನಿಮಗೆ ಈ ಆಹಾರ ಮತ್ತು ವ್ಯಾಯಾಮ ಇದು ತುಂಬ ಮುಖ್ಯ. ಅದ್ರ ಬಗ್ಗೆ ಒಂದು ಸ್ವಲ್ಪ ಧ್ಯಾನ ಕೊಡಿ. ಒಂದು ಡಯಟಿಷಿಯನ್ನ ಮೀಟ್ ಮಾಡಿ ಮತ್ತು ಒಂದು ಜಿಮ್ ಟ್ರೈನರ್ನ ಇಟ್ಕೊಳ್ಳಿ. ಇವೆರಡನ್ನ ಸರಿಯಾಗಿ ಪರಿಗಣಿಸಿ, ಆವಾಗ ಇನ್ಸುಲಿನ್ ಕೂಡ ಸರಿಯಾಗಿ ಕೆಲಸ ಮಾಡ್ತದೆ. ಎಸ್, ಧನ್ಯವಾದ ಸತೀಶ್ ಅವರೇ ಕರೆ ಮಾಡಿದ್ದಕ್ಕೆ. ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಮಹೇಶ್ ದೇಸಾಯಿ ಅಂತ ಕಲಬುರಗಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಮಹೇಶ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ಹೇಳಿ ಮಹೇಶ್ ಅವರೇ. ಹಲೋ. ಹೇಳಿ ಮಹೇಶ್. ಸರ್ ನಮಗೆ 3 years ಆಯ್ತು ಡಯಾಬಿಟಿಸ್ ಆಗಿ. ಹಲೋ. ಹೇಳಿ ಸರ್. ಇವಾಗ 200 220 ಬರುತ್ತೆ ಸರ್ ಚೆಕ್ ಮಾಡಿಸಿದಾಗ. ಹೌದು. ಈಗ ಔಷಧಗಳು ಶುರು ಮಾಡಿದ್ದೀರಾ? ಇಂಗ್ಲಿಷ್ ಮೆಡಿಸಿನ್ ತಗೊಳ್ತೀನಿ ಸರ್. ಒಂದು ತಗೊಂಡ್ರೆ ಸ್ವಲ್ಪ ಚೆಕ್ ಇದು ಬಂದಂಗಾಗುತ್ತೆ. ಹಾಂ, ಈಗ ನಾನು ಹೇಳ್ದಂಗೆ ಆಹಾರ ಪದ್ಧತಿ ಭಾಳ ಮುಖ್ಯ. ಮೊದಲಿಗೆ ಈ ಹೆಚ್ಚು ಸಕ್ಕರೆ ಇರುವಂಥ ಒಂದು ಆಹಾರಗಳನ್ನ ಆದಷ್ಟು ಕಡಿಮೆ ಮಾಡಬೇಕು ಅಥವಾ ದೂರ ಮಾಡೋದು ಭಾಳ ಒಳ್ಳೆಯದು. ಸಕ್ಕರೆ ಅಂತಂದರೆ ಸಿಹಿ ತಿಂಡಿಗಳು ಮತ್ತು ರೈಸ್ ಐಟಮ್ನ ಕಡಿಮೆ ಮಾಡಬೇಕು. ವೈಟ್ ರೈಸ್ ಎಸ್ಪೆಷಲಿ ಇದನ್ನು ಭಾಳ ಕಡಿಮೆ ಮಾಡಿ ನಿಮ್ಮ ಆಹಾರದ ಸೇವನೆಗಳಲ್ಲಿ ಕಾಳು, ಬೀಜ ಇವುಗಳನ್ನು ಹೆಚ್ಚು ಮಾಡಿಕೊಂಡು, ಮೊಟ್ಟೆ, ನೀವು ನಾನ್ ವೆಜ್ ಆದರೆ ಮೊಟ್ಟೆ ಕೂಡ ಸೇವಿಸ್ಬೋದು. ಸೊ ಇಂಥದನ್ನು ಹೆಚ್ಚು ಮಾಡಿಕೊಂಡು ತರಕಾರಿ ಹೆಚ್ಚು ಮಾಡಿ ವ್ಯಾಯಾಮ ಇಂಪ್ರೂವ್ ಮಾಡಬೇಕು. ಈ ಜೀವನ ಶೈಲಿ ಒಂದು ಫಸ್ಟು ಬದಲಾವಣೆ ಮಾಡದೇ ಇದ್ದಾಗ ನಿಮಗೆ ಗ್ಲೂಕೋಸ್ ನಿಯಂತ್ರಣೆ ಮಾಡೋದು ಭಾಳಷ್ಟು ಕಷ್ಟ ಆಗ್ತದೆ. ಸೊ ಔಷಧಗಳು ಹಲವಾರು ಥರ ಇದ್ದಾವೆ. ನಿಮ್ಮ ಡಾಕ್ಟರ್ಗೆ ಸಂಪರ್ಕ ಮಾಡಿ ಮತ್ತು ಒಂದು ಮಾನಿಟ್ರಿಂಗ್ ಅನ್ನೋದು ಮಾಡಿ. ರೆಗ್ಯುಲರಾಗಿ ನಿಯಮಿತ ಶುಗರ್ ಪರಿಶೀಲನೆ ಮಾಡಿಕೊಂಡು, ಈಗ ಬೆಳಗ್ಗೆ ಮುಂಜಾನೆ ಖಾಲಿ ಹೊಟ್ಟೆನಲ್ಲಿ ಎಷ್ಟಿರುತ್ತೆ, ಊಟ ಮಾಡಿದ ಮೇಲೆ ಎಷ್ಟಿರುತ್ತೆ, ಈ ಥರ ಒಂದು ಪರಿಶೀಲನೆ ಮಾಡಿ ನಿಮ್ಮ ಡಾಕ್ಟ್ರಿಗೆ ತೋರಿಸಿದಾಗ ಅದನ್ನು ಕರೆಕ್ಟಾಗಿ ಯಾವ ಔಷಧಿ ಅದಕ್ಕೆ ಸೂಟ್ ಆಗ್ತದೆ ಅಂತ ಅವರಿಗೆ ಗೊತ್ತಾಗ್ತದೆ. ಧನ್ಯವಾದ ಮಹೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ನೀವು ಆಗಲೇ ಫಿಗರ್ಸ್ ಹೇಳ್ತಾ ಇದ್ರಿ, ನಂಬರ್ಸ್ ಎಷ್ಟಿದೆ ಅನ್ನುವಂಥದ್ದು. ಸೊ ಡಯಾಬಿಟೀಸ್ ಆಗಿರ್ಬೋದು ಅಥವಾ ಪ್ರೀ ಡಯಾಬಿಟಿಕ್ ಸ್ಟೇಜಲ್ಲೂ ಕೂಡ ಅಷ್ಟು ಜನ ಇದ್ದಾರೆ. ಎಲ್ಲರೂ ಕೂಡ ಡಯಾಗ್ನೋಸ್ ಮಾಡಿಸಿರುವಂಥವ್ರು. ಇನ್ನು ಮಾಡದೇ ಇರೋ ಸಾಕಷ್ಟು ಜನ ಇರ್ತಾರೆ, ಅದು ಗೊತ್ತೇ ಆಗೋದಿಲ್ಲ. ಹಾಗಾಗಿ ಡಾಕ್ಟರ್, ಈ ಪ್ರೀ ಡಯಾಬಿಟಿಕ್ ಮುಂಚೆನೇ ಡಯಾಬಿಟೀಸ್ನ ಕಂಟ್ರೋಲ್ ಮಾಡೋದಕ್ಕೆ ಯಾವ ರೀತಿ ಲಕ್ಷಣಗಳನ್ನು ಗಮನಿಸಬೇಕು ಪೇಷಂಟ್ಗಳು? ಅಂದರೆ ಸುಸ್ತಾಗಿರುತ್ತೆ, ಆದರೆ ಅದನ್ನು ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಯಾವುದು ಡಯಾಬಿಟೀಸ್ನ ಲಕ್ಷಣ ಅನ್ನೋದು ಕಾಣಿಸ್ಕೊಳ್ಳುತ್ತೆ? ಇದು ಬಹಳ ಮುಖ್ಯ ಪ್ರಶ್ನೆ. ಯಾಕೆ ಅಂತಂದರೆ, ನೀವು ಹೇಳ್ದಂಗೆ ಪೂರ್ವ ಮಧುಮೇಹ ಇರಲಿ, ಮಧುಮೇಹ ಬಂದಾಗಲೂ ಕೂಡ ಭಾಳಷ್ಟು ಜನ ಮೋರ್ ದೆನ್ 50% ಲಕ್ಷಣಗಳು ಕಂಡುಬರಲ್ಲ, ಲಕ್ಷಣಗಳೇ ಇರೋದಿಲ್ಲ. ಸೊ ಯಾವಾಗ ಲಕ್ಷಣಗಳು ಕಂಡು ಬರ್ತದೆ ಅಂದರೆ, ಬಹಳಷ್ಟು ದಿನ ಶುಗರ್ ಹೆಚ್ಚಾಗಿ ಉಳಿದಿದ್ದು ಆಮೇಲೆ ಅದರ ತೊಡಕುಗಳು ಯಾವಾಗ ಶುರು ಆಗ್ತದೆ ಆವಾಗಲೇ ನಮಗೆ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಏನು ಅಂತಂದರೆ, ಹೆಚ್ಚಾಗಿ ದಾಹ ದಣಿವಾಗುವುದು,
ಹೆಚ್ಚಾಗಿ ಮೂತ್ರ ವಿಸರ್ಜನೆ, ಹೆಚ್ಚು ಹೊಟ್ಟೆ ಹಸಿವಾಗುವುದು, ಮತ್ತು ಕಾರಣ ಇಲ್ಲದೇ ತೂಕ ಕಡಿಮೆ ಆಗುವುದು, ಮತ್ತು ಗಾಯ ಆದರೆ ಒಣಗದೇ ಇರುವಂಥದ್ದು, ಈ ಥರ ಒಂದು ಕೆಲವು ಸಮಸ್ಯೆಗಳು ಕಂಡು ಬಂದಾಗ ಹೋಗಿ ಶುಗರ್ ಜಾಸ್ತಿ ಇದೆ ಈಗ ಅಂತ ಒಂದು ಅದ್ರ ಬಗ್ಗೆ ಗಮನ ಕೊಡಬೇಕಾಗ್ತದೆ. ಆದರೆ ನಾನು ಹೇಳ್ದಂಗೆ ಭಾಳಷ್ಟು ಜನಕ್ಕೆ ಇದ್ರ ಲಕ್ಷಣಗಳೇ ಇಲ್ಲದೇ ಇರ್ಬೋದು. ಸೊ ಬೆಸ್ಟ್ ಏನಂತಂತಂದರೆ ನಾವು ಟೈಮ್ ಟು ಟೈಮ್ ಮೊದಲೇ ಪರೀಕ್ಷೆ ಮಾಡಿಕೊಂಡು ನಮಗೆ ಸಕ್ಕರೆ ಹೆಚ್ಚಿದೆಯೋ ಇಲ್ವೋ ತಿಳ್ಕೊಳ್ಳೋದು ಒಳ್ಳೆಯದು. ಈಗ ವರ್ಲ್ಡ್ ಡಯಾಬಿಟೀಸ್ ಡೇ ಅಂತ ಮೊನ್ನೆ November 14th ಆಚರಿಸಲಾಗಿತ್ತು. ಈ ವರ್ಷದ ಥೀಮ್ ಏನಂತಂದರೆ ಡಯಾಬಿಟೀಸ್ ಕ್ಯಾನ್ ಬಿ ಅಟ್ ಎನಿ ಏಜ್ ಅಂತಂದರೆ ಇದಕ್ಕೆ ವಯಸ್ಸಿನ ಸಂಬಂಧ ಇಲ್ಲ. ಚಿಕ್ಕ ವಯಸ್ಸಾಗ್ಬೋದು, ಹರೆಯದ ವಯಸ್ಸಾಗ್ಬೋದು, ಕೆಲಸ ಮಾಡುವ ವಯಸ್ಸಾಗ್ಬೋದು, ಅಥವಾ ವೃದ್ಧರಾಗಿರ್ಬೋದು. ಎನಿ ವಯಸ್ಸು ಎನಿ ಏಜಲ್ಲಿ ಇದರ ಡಯಾಬಿಟೀಸ್ ಅನ್ನೋದು ಶುರು ಆಗ್ಬೋದು. ಸೊ ಸ್ಕ್ರೀನಿಂಗ್ ಅಂದರೆ ಪರೀಕ್ಷೆಯಲ್ಲಿ ಮಾಡ್ಕೊಳ್ಳೋದು ಮೊದಲಿನಿಂದನೇ ಶುರು ಮಾಡಿಕೊಂಡ್ರೆ ನಮಗೆ ಮೊದಲಾಗಿಯೇ ಇದರ ಡಯಾಬಿಟೀಸ್ ಇದೆ ಅಂತ ಅರಿವಾಗೋದ್ರೆ ಅದನ್ನು ತಡೆಗಟ್ಟೋ ಸಾಧ್ಯತೆ ಜಾಸ್ತಿ. ಎಸ್ ಡಾಕ್ಟರ್, ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ಜಯಣ್ಣ ಅಂತ ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಜಯಣ್ಣ ಅವರೇ. ನಮಸ್ಕಾರ. ಡಾಕ್ಟರ್ ಇದ್ದಾರೆ ಸರ್. 27ರಿಂದ 30 ವರ್ಷದಿಂದ ನಂಗೆ ಡಯಾಬಿಟಿಕ್ ಇದೆ. ಆಮೇಲೆ ನಮ್ಗೆ ಮುಂಚೆ ಟ್ಯಾಬ್ಲೆಟ್ ತಗೋತಿದ್ದೆ, ಇನ್ಸುಲಿನ್ ತಗೋತಿದ್ದೆ. 2 ವರ್ಷ ಇನ್ಸುಲಿನ್ ತಗೊಂಡೆ. ಈಗ ಟ್ಯಾಬ್ಲೆಟ್ ತಗೋತಾ ಇದ್ದೀನಿ. ಆದ್ರೆ ನಂದೊಂದು ರಿಕ್ವೆಸ್ಟ್, ನನ್ ಗುಣ ಮಾಡ್ರಿ ಅಂತ ನಾ ಕೇಳಲ್ಲ. ಆದ್ರೆ ಈಗ ಕೆಲವು ನಮ್ಮಂತವ್ರು ಏನಿದ್ರು, ನಾವು ಏಜ್ ಆಗಿರ್ತಕ್ಕಂಥವ್ರು ಭೂಮಿ ಭಾರ ಕೂಲಿ ದಟ್ಟ ಖರ್ಚಿಗೆ ಮಾಡ ನಮ್ಗೆ ಹೆಚ್ಚಾದ ರೀತಿಯಾಗಿ ಒಂದು ಔಷಧ ಕೊಟ್ಟು ಮುಗಿಸ್ಬಿಡೋದು ಯಾಕೆ ಮಾಡ್ಬೋದು? ಕ್ಷಮಿಸಿ, ಈಗ ಡಯಾಬಿಟಿಸ್ ಇಲ್ಲ ಮಧುಮೇಹ ಟ್ರೀಟ್ಮೆಂಟ್ ಅಂತಂದರೆ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಮಾಡುವ ಉದ್ದೇಶ ಆಗಿರ್ತದೆ. ಇದು ಗುಣಪಡಿಸೋದಕ್ಕೆ ಆಗಲ್ಲಂತ ನೀವೇ ಹೇಳ್ದಂಗೆ ಎಸ್ಪೆಷಲಿ ಎಲ್ಡರ್ಲಿ ಪೀಪಲ್, ಏಜ್ ಆದವರಿಗೆ ಅದನ್ನು ಪೂರ್ತಿ ನಾರ್ಮಲ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರ್ಬೋದು. ಆದರೆ ನೀವು ಟೈಮ್ ಕರೆಕ್ಟಾಗಿ ಸಕ್ಕರೆ ನಿಯಂತ್ರಣನ ಮಾಡಿಕೊಂಡು, ವ್ಯಾಯಾಮ ಮಾಡಿಕೊಂಡು, ಅದಕ್ಕೆ ತಕ್ಕ ಔಷಧಿಗಳನ್ನ ತಗೊಳ್ತಿದ್ರೆ ಕ್ವಾಲಿಟಿ ಆಫ್ ಲೈಫ್ ಇಂಪ್ರೂವ್ ಆಗುತ್ತೆ. ನಿಮಗೆ ಯಾವುದೇ ಸಮಸ್ಯೆ ಇಲ್ಲದೆ ನೀವು ಜೀವನ ಸಾಗಿಸ್ಬೋದು. ಇದು ಹೆದರ್ಕೊಳ್ಳೋವಂಥ ವಿಷಯ ಏನೂ ಅಲ್ಲ. ಇದು ಹೇಗೆ ಇದನ್ನು ಶುಗರ್ ಕಂಟ್ರೋಲ್ ಮಾಡೋದಂತ ಒಂದು ಸ್ವಲ್ಪ ಯೋಚನೆ ಮಾಡಿ ಡಾಕ್ಟ್ರ್ ಜೊತೆ ನೀವು ಟೈಮ್ ಟು ಟೈಮ್ ಫಾಲೋ ಅಪ್ ಮಾಡಿ ಅರಿವು ಮಾಡಿಕೊಂಡ್ರೆ ಭಾಳ ಸುಲಭವಾಗಿ ಬದುಕ್ಬೋದು. ಇದರಲ್ಲಿ ಏನೂ ದೊಡ್ಡ ವಿಷಯ ಇಲ್ಲ. ಎಸ್, ಧನ್ಯವಾದ ಜಯಣ್ಣ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಅಂದರೆ ಒಂದು ಸಲ ಡಯಾಬಿಟೀಸ್ ಬಂದರೆ ಹೇಗೆ ಅದು ಇಡೀ ಜೀವನ ಪೂರ್ತಿ ಅದರಲ್ಲಿ ಪೇಷಂಟ್ ಆ ಒಂದು ಸ್ಟ್ರೆಸ್ಸಲ್ಲೇ ಇರ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಇಂಥ ಪೇಷಂಟ್ಸ್ಗೆ ಡಾಕ್ಟರ್ ಅಂದರೆ ಒಂದು ನಾವು ಕೇಳ್ಪಡೋದಂದರೆ, ಒಂದು ಸಲ ಡಯಾಬಿಟೀಸ್ ಜಾಸ್ತಿ ಆಗಿಬಿಟ್ರೆ ಇನ್ಸುಲಿನ್ ಲೆವೆಲ್ಗೆ ಹೋದರೆ ಏನು ಮಾಡಿದ್ರೂ ಕಡಿಮೆ ಆಗಲ್ಲ, ಡಯಟ್ ಆಗಿರ್ಬೋದು, ಎಕ್ಸಸೈಸ್ ವರ್ಕ್ ಆಗೋದಿಲ್ವಾ ಡಾಕ್ಟರ್? ಅಂದರೆ ಒಂದು ಲೆವೆಲ್ಗಿಂತ ಜಾಸ್ತಿ ಆದಮೇಲೆ? ಹೌದು, ಇದು ಪ್ಯಾಥೋಫಿಸಿಯಾಲಜಿಯಲ್ಲಿ ಅರ್ಥ ಮಾಡ್ಕೊಳ್ಳೋದಾದರೆ ಡಯಾಬಿಟೀಸ್ ಅನ್ನೋದು ಏನು, ಇನ್ಸುಲಿನ್ ಅನ್ನೋದು ಒಂದು ಹಾರ್ಮೋನು, ರಸಾಯನ. ಈ ಇನ್ಸುಲಿನ್ ಅನ್ನೋದು ಒಂದು ಕೀಲ ಇದ್ದಂಗೆ, ನಮ್ಮ ಲಾಕ್ ಆ್ಯಂಡ್ ಕೀ ಮೆಕ್ಯಾನಿಸಮ್. ಯಾವಾಗ ನಾವು ಗ್ಲೂಕೋಸ್ ಶುಗರ್ನ ಬ್ಲಡ್ಡಲ್ಲಿ ಬರುತ್ತೆ, ಈ ಇನ್ಸುಲಿನ್ ಅನ್ನೋದು ಆ ಗ್ಲೂಕೋಸನ್ನು ನಮ್ಮ ಕಣಗಳಿಗೆ ಸೇರುವಂತ ಮಾಡ್ತದೆ. ಆದರೆ ಈ ಇನ್ಸುಲಿನ್ ಉತ್ಪತ್ತಿ ಮಧುಮೇಹ ಕೋಶದಿಂದ ಆಗೋದು, ಮಧುಮೇಹ ಕೋಶ ಯಾವಾಗ ಅದು ವೀಕ್ ಆಗ್ತದೆ, ಆ ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಆಗ್ತದೆ. ಯಾಕೆ ಉತ್ಪತ್ತಿ ಕಡಿಮೆ ಆಗ್ತದೆ? ಅತಿಯಾಗಿ ಬಳಕೆ ಆದಾಗ, ಅಂದರೆ ಲೈಫ್ ಸ್ಟೈಲಿಂದ ಅತಿಯಾಗಿ ಬಳಕೆ ಆದಾಗ ಅದು ಕ್ರಮೇಣವಾಗಿ ಇನ್ಸುಲಿನ್ ಉತ್ಪನ್ನ ಮಾಡುವ ಶಕ್ತಿಯನ್ನು ಕಳ್ಕೊತಾ ಹೋಗ್ತದೆ. ಸೊ ಒಂದು 30 to 40% ಶಕ್ತಿಯನ್ನು ಕಳ್ಕೊಂಡಾಗ ಈ ಡಯಾಬಿಟೀಸ್ ಅನ್ನೋದು ಕಾಣಿಸ್ಕೊಳ್ತದೆ. ಅದೇ ಹೊತ್ತಿನಲ್ಲಿ ಈ ಶರೀರ ಕೂಡ ಇನ್ಸುಲಿನ್ಗೆ ಪ್ರತಿಕ್ರಿಯೆ ಏನಾಗಿದೆ ಅದು ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಇವೆರಡು ಮೂಲ ಕಾರಣಗಳು ಕಂಡುಬರ್ತವೆ ಡಯಾಬಿಟೀಸ್ನಲ್ಲಿ. ಈ ಕ್ರಮೇಣ ಡಯಾಬಿಟೀಸ್ ಅಂತ ಗೊತ್ತಾದ ಮೇಲೂ ಕೂಡ ಇದನ್ನು ನಿಯಂತ್ರಣ ಸರಿಯಾಗಿ ಮಾಡದೇ ಇದ್ದಾಗ ಈ ಮಧುಮೇಹ ಕೋಶದ್ದು ಶಕ್ತಿ ಕೂಡ ಕಡಿಮೆ ಆಗ್ತಾ ಹೋಗ್ತದೆ. ಆವಾಗ ಒಂದು ಹೊತ್ತಿನಲ್ಲಿ ಈ ಇನ್ಸುಲಿನ್ ಅನ್ನೋದು ಬೇಕೇ ಬೇಕು ಅನ್ನೋ ಪರಿಸ್ಥಿತಿ ಬರ್ತದೆ. ಆ ಪರಿಸ್ಥಿತಿಯವರೆಗೂ ಹೋಗಬಾರ್ದು ಅನ್ನೋದೇ ಮೊದಲಿನಿಂದ ನಾವು ಈ ಎಲ್ಲ ಕ್ರಮಗಳನ್ನು ಕೈಗೊಂಡ್ರೆ ಆ ಪರಿಸ್ಥಿತಿಗೆ ಹೋಗಲ್ಲ, ಅದನ್ನು ತಡಿಬೋದು. ಅದು ಒಂದು ಆ ಪರಿಸ್ಥಿತಿಗೆ ಹೋದಾಗಲೂ ಕೂಡ ಈಗಾಗಲೇ ಮೊದಲನೇ ಅವರು ಸತೀಶ್ ಅನ್ನವರು ಕಾಲ್ ಮಾಡಿದ ಹಾಗೆ ಇನ್ಸುಲಿನ್ ತೊಗೊಳ್ತಿದ್ರು ಮಾತ್ರಕ್ಕೆ ಎಲ್ಲ ಆಗೋಯ್ತು ಅಂತ ಅಲ್ಲ. ಇನ್ಸುಲಿನ್ಗೆ ನಾವು ಎಷ್ಟು ತೊಗೊಳ್ತಿದ್ದೀವಿ ಆಹಾರ, ಎಷ್ಟು ಇನ್ಸುಲಿನ್ ಬೇಕಾಗ್ತದೆ ಅನ್ನೋದು ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂಗೆ ನಿಯಂತ್ರಣ ಮಾಡಿಕೊಂಡ್ರೆ ಅದನ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು.
ಓಕೆ ಡಾಕ್ಟರ್, ಅಂದರೆ ಭಾರತದಲ್ಲಿ ನಮ್ಮಲ್ಲಿ ತುಂಬ ಜನ ಪೇಷಂಟ್ಸಲ್ಲಿ ಅವರ ಮೈಂಡಲ್ಲಿರುವಂಥದ್ದು, ಈಗ ಟ್ಯಾಬ್ಲೆಟ್ಸ್ ತಗೊಳ್ತಾ ಇರ್ತಾರೆ ಡಯಾಬಿಟೀಸ್ಗೆ ರೆಗ್ಯುಲರ್ ಆಗಿ. ಚೆಕಪ್ಗಳು ಮಾಡಿಸ್ಕೊಂಡಾಗ ಸ್ವಲ್ಪ ಡಯಾಬಿಟೀಸ್ ಕಡಿಮೆ ಆಯಿತು ಅಥವಾ ಕಂಟ್ರೋಲಲ್ಲಿದೆ ಅಂದ ತಕ್ಷಣ ಟ್ಯಾಬ್ಲೆಟ್ಸ್ನ ಬಿಡೋದಕ್ಕೆ ನೋಡ್ತಾರೆ, ಬೇಡ ತಗೊಳ್ಳಲ್ಲ ಏನಾಗುತ್ತೆ ನೋಡೋಣ ಅಂತ. ಅದು ಮತ್ತೆ ರಿವರ್ಸ್ ಆಗಿರುವಂಥದ್ದು ಯಾಕೆ ಡಾಕ್ಟರ್? ಅಂದರೆ ಆ ಟ್ಯಾಬ್ಲೆಟ್ಸ್ಗಳಿಂದ ಏನಾದರೂ ಸೈಡ್ ಎಫೆಕ್ಟ್ ಇರುತ್ತಾ? ಲಾಂಗ್ ಟರ್ಮ್ವರೆಗೂ ತಗೊಂಡ್ರೆ ಏನು ಸಮಸ್ಯೆ ಇಲ್ವಾ ಟ್ಯಾಬ್ಲೆಟ್ಸ್ ಅನ್ನುವಂಥದ್ದು? ಹೌದು, ಇದು ಭಾಳ ಮುಖ್ಯ ಪ್ರಶ್ನೆ. ಯಾಕೆ ಅಂದರೆ ಬಹಳಷ್ಟು ಜನನ ಹೀಗೆ ನೋಡ್ತೀವಿ, ಇನ್ಸುಲಿನ್ ಅನ್ನೋದನ್ನು ಕಡಿಮೆ ಆಗ್ತದೆ. ಇನ್ಸುಲಿನ್ ಇಲ್ಲದೆ ಇದ್ದರೆ ಗ್ಲೂಕೋಸ್ನ ನಿಯಂತ್ರಣ ಮಾಡೋದು ಸಾಧ್ಯ ಇಲ್ಲ. ಅದೇ ಒಂದು ಗಾಡ್ ಕೊಟ್ಟಿರೋ ಫಾರ್ಮುಲಾ, ಆಯಿತಾ? ಈ ಮಾತ್ರೆಗಳು ಏನು ಮಾಡ್ತದೆ, ಈ ಇನ್ಸುಲಿನ್ನ ಕೆಲಸ ಮಾಡುವಾಗೆ ಅದಕ್ಕೆ ಹೆಲ್ಪ್ ಮಾಡ್ತದೆ, ಅಂದರೆ ನಿಯಂತ್ರಣ ಮಾಡ್ತದೆ. ಯಾವಾಗ ಈ ಮಾತ್ರೆಗಳನ್ನು ತೆಗಿತೀವೋ ಆ ನಿಯಂತ್ರಣ ಹೊರಟೋಗ್ತದೆ, ಇದು ಮತ್ತೆ ಗ್ಲೂಕೋಸ್ ಅನ್ನೋದು ಏರುತ್ತದೆ. ಸೊ ಹೀಗಿದ್ದಾಗ ಮತ್ತೆ ಅವ್ರಿಗೆ ಗ್ಲೂಕೋಸ್ ಜಾಸ್ತಿ ಆಗ್ತದೆ. ಸೊ ಹಾಗಾಗಿ ಈ ಔಷಧಗಳನ್ನೋದು ಒಂದು ಸಪೋರ್ಟ್ ಇದ್ದಂಗೆ, ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ. ಸೊ ಯಾವಾಗಿದ್ರೂ ಔಷಧಗಳು ಬೇಕಾಗ್ತದೆ. ಆದರೆ ಈ ಔಷಧಿಗಳ ಅವಶ್ಯಕತೆ ಕಡಿಮೆ ಇಟ್ಕೊಳ್ಳೋದು ಹೇಗೆ ಅಂತಂದರೆ, ನಮ್ಮ ಆಹಾರ ಪದ್ಧತಿ ಮತ್ತು ವ್ಯಾಯಾಮವನ್ನು ಗಟ್ಟಿಪಡಿಸಿದ್ರೆ ಔಷಧಿಗಳ ಅವಶ್ಯಕತೆ ಕಡಿಮೆ ಇರ್ತದೆ. ಓಕೆ ಡಾಕ್ಟರ್, ಆಹಾರ ಪದ್ಧತಿ ಅಂತ ಬಂದಾಗ ಈಗ ಡಯಾಬಿಟೀಸ್ ಡೆವಲಪ್ ಆಗೋದಕ್ಕೆ ಹಲವಾರು ಕಾರಣಗಳಿದೆ, ಸ್ಟ್ರೆಸ್ ಅಥವಾ ಸಾಕಷ್ಟು ಕಾರಣಗಳಿದೆ. ಇನ್ನು ಶುಗರ್ ತಿನ್ನೋದನ್ನು ಕಂಪ್ಲೀಟಾಗಿ ಬಿಡಬೇಕು ಡಯಾಬಿಟೀಸ್ ಇರೋರು ಅನ್ನುವಂಥದ್ದೆಲ್ಲ ಲೆಕ್ಕಾಚಾರ ಒಂದು ಕಡೆ ಆದರೆ, ಜಾಸ್ತಿ ಸ್ವೀಟ್ಸ್ ತಿನ್ನೋದ್ರಿಂದ ಅದರಿಂದ ಡಯಾಬಿಟೀಸ್ ಉತ್ಪತ್ತಿ ಆಗಬಹುದಾ? ಹೇಗಿರಬೇಕು ಡಯಟ್ ಅಂತ ಹೇಳೋದಾದರೆ ಡಾಕ್ಟರ್ ನೀವು? ಕರೆಕ್ಟ್. ಈಗ ಜಾಸ್ತಿ ಸ್ವೀಟ್ ತಿಂದಿದ್ದ ಕೂಡಲೇ ಡಯಾಬಿಟೀಸ್ ಬರಲ್ಲ. ಏನಂತಂದರೆ ಈಗಿನ ಜೀವನ ಶೈಲಿ, ಹೆಚ್ಚು ಸಿಹಿ ಸೇವನೆ ಆದರೆ ಅದಕ್ಕೆ ತಕ್ಕಷ್ಟು ಮೈಗೆಲಸ ಇರೋದಿಲ್ಲ. ಈ ಥರ ಮೈಗೆಲಸ ಇಲ್ಲದೇ ಇದ್ದಿರೋದ್ರಿಂದ ನಮ್ಮ ಮಧುಮೇಹ ಕೋಶದ ಮೇಲೆ ಒತ್ತಡ ಜಾಸ್ತಿ ಆಗಿ ಕ್ರಮೇಣವಾಗಿ ಡಯಾಬಿಟೀಸ್ ಬರ್ಬೋದು. ಅದು ನಿರಂತರವಾಗಿ ಅತಿ ಸಿಹಿ ಸೇವನೆ ಮಾಡ್ತಿದ್ರೆ ತೊಂದರೆ. ಅಕೇಶ್ನಲ್ಲಿ ಯಾವುದೋ ಒಂದು ವಿಶೇಷವಾಗಿ ಸ್ವೀಟ್ ಸೇವನೆ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ, ಅದು ತೊಗೋಬೋದು. ಅದಕ್ಕೆ ನಮ್ಮ ಹಬ್ಬಗಳಲ್ಲೆಲ್ಲ ಬರೀ ಸಿಹಿ ತಿಂಡಿಗಳು ಮಾಡ್ತಾರೆ, ಆ ಹಬ್ಬಗಳಲ್ಲಿ ತೊಗೊಳ್ಳೋದು ತೊಂದರೆ ಇಲ್ಲ. ಆದರೆ ಅದೇ ನಿರಂತರವಾಗಿ ದಿನನಿತ್ಯ ಅದು ಹೆಚ್ಚಿನ ಸಿಹಿ ತೊಗೊಳ್ಳೋದ್ರಿಂದ ನಮಗೆ ಅಪಾಯ ಜಾಸ್ತಿ ಆಗ್ತದೆ. ಹಾಗಂದುಬಿಟ್ಟು ನಾವು ಈಗ ಆಹಾರ ಪದ್ಧತಿ ಏನು ಮಾಡಬೇಕು ಅಂತಂದರೆ, ಡಯಾಬಿಟೀಸ್ ಆಲ್ರೆಡಿ ಆಗಿರೋರಿಗೆ ಬೆಟರ್. ಯಾಕಂದರೆ ಅವರಿಗೆ ಆ ಇನ್ಸುಲಿನ್ ಅನ್ನೋದು ಕೊರತೆ ಮತ್ತು ಆ ಶುಗರನ್ನ ನಿಯಂತ್ರಣ ಮಾಡುವಂಥ ಅವಕಾಶ ಕಡಿಮೆ ಇರೋದರಿಂದ ಅದರಿಂದ ದೂರ ಮಾಡಿದಾಗ ಮೈ ಮೇಲೆ ಆ ಗ್ಲೂಕೋಸನ್ನು ನಿಯಂತ್ರಣ ಮಾಡೋ ಒತ್ತಡ ಕಡಿಮೆ ಆದಾಗ ನಮಗೆ ಕರೆಕ್ಟಾಗಿರುತ್ತೆ. ಅದಕ್ಕಾಗಿ ಆದಷ್ಟು ಸಿಂಪಲ್ ಶುಗರ್ಸ್ ಅಂತ ಹೇಳ್ತೀವಿ, ಈಗ ವೈಟ್ ರೈಸು, ಶುಗರು ಮತ್ತು ಪಾನೀಯಗಳು, ಜ್ಯೂಸಸ್ಸು, ಇದನ್ನೆಲ್ಲ ದೂರ ಮಾಡಿದ್ರೆ ನಿಯಂತ್ರಣ ಮಾಡೋದು ಬೆಸ್ಟ್ ಆಗುತ್ತೆ. ಎಸ್ ಡಾಕ್ಟರ್, ಸಾಕಷ್ಟು ಜನ ಎಸ್ಪೆಷಲಿ ಹೆಣ್ಮಕ್ಳಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಚ್ಚಾಗಿ ಡಯಾಬಿಟೀಸ್ ಡೆವಲಪ್ ಆಗಿರುತ್ತೆ. ಸೊ ಅಂಥ ಕಂಡೀಷನಲ್ಲಿ ಡಾಕ್ಟರ್, ಆ ಡಯಾಬಿಟೀಸ್ ಕೂಡ ಲಾಂಗ್ ಟರ್ಮಲ್ಲಿ ಲಾಸ್ಟ್ ಆಗುತ್ತಾ ಅಥವಾ ಅದನ್ನು ಬೇಗ ನಿಯಂತ್ರಿಸಬಹುದಾ? ಏನಾದರೂ ಒಂದಷ್ಟು ಮುಂಚೆನೇ ಅದಕ್ಕೆ ಮಾರ್ಗಗಳಿದೆಯಾ ಅನ್ನುವಂಥದ್ದು? ಹೌದು, ಈ ಗರ್ಭಾವಸ್ಥೆಯ ಮಧುಮೇಹ ಅಂತಂದರೆ ಜೆಸ್ಟೇಷನಲ್ ಡಯಾಬಿಟೀಸ್, ಈ ಒಂದು ಪರಿಸ್ಥಿತಿ ಏನಾಗುತ್ತೆ ಅಂತಂದರೆ ಗರ್ಭದಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅನ್ನೋದು ನ್ಯಾಚುರಲಿ ಜಾಸ್ತಿ ಆಗ್ತದೆ. ಆದರೆ ಈ ಪರಿಸ್ಥಿತಿ ಆಲ್ರೆಡಿ ಒಂದು ಮಹಿಳೆಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇರೋ ಪರಿಸ್ಥಿತಿ ಇದ್ದಲ್ಲಿ ಅದು ಡಬಲ್ ಆದಾಗ ಶುಗರ್ ನಿಯಂತ್ರಣ ಕಷ್ಟವಾಗಿ ಹೆಚ್ಚು ಶುಗರ್ ಕಾಣ್ತದೆ. ಆದರೆ ಇಂಥ ಗರ್ಭಾವಸ್ಥೆ ಮಧುಮೇಹ ಇರೋವಂಥ ಮಹಿಳೆಯರಿಗೆ ಮುಂದಕ್ಕೆ ಅವರಿಗೆ ಮಧುಮೇಹ ಆಗುವಂಥ ಪರಿಸ್ಥಿತಿ ಭಾಳಷ್ಟು ಹೆಚ್ಚಿರ್ತದೆ. ಅದು ಯಾವಾಗ ಬೇಕಾದರೂ ಅವ್ರಿಗೆ ಡಯಾಬಿಟೀಸ್ ಅನ್ನೋದು ಶುರು ಆಗ್ಬೋದು. ಮಧುಮೇಹ ಗರ್ಭಾವಸ್ಥೆ ಮುಗಿದ ಕೂಡಲೇ ಎಲ್ಲ ಗ್ಲೂಕೋಸು ನಾರ್ಮಲ್ ಆಗ್ತದೆ. ಆದರೆ ಅವರು ಜೀವನ ಶೈಲಿ ಆವಾಗಿಂದ ನಿಯಂತ್ರಣ ಸರಿಯಾಗಿ ಮಾಡ್ಕೊಳ್ಳದೇ ಇದ್ದಲ್ಲಿ 6 ತಿಂಗಳಲ್ಲೇ ಕೂಡ ಅವರಿಗೆ ಮತ್ತೆ ಅದು ಮಧುಮೇಹ ಶುರುವಾಗುವಂಥ ಪರಿಸ್ಥಿತಿ ಇರ್ತದೆ. ನಿಯಂತ್ರಣ ಮಾಡದೆ 10 ವರ್ಷ ಕೂಡ ತಡೆಯುವಂಥ ಪರಿಸ್ಥಿತಿ ಇರ್ತದೆ. ಓಕೆ ಡಾಕ್ಟರ್, ಡಯಾಬಿಟೀಸ್ ಡೆವಲಪ್ ಆದಲ್ಲಿ ಬೇರೆ ಯಾವುದೇ ರೋಗ ಬಂದರೂ ಕೂಡ ಅದು ಚಾಲೆಂಜ್ ಆಗಿಬಿಡುತ್ತೆ ಡಯಾಬಿಟೀಸ್ ಇರೋದ್ರಿಂದ. ಸೊ ಅಂಥ ಪೇಷಂಟ್ಸ್ಗೆ ಮೊದಲು ನಿಯಂತ್ರಣ ಆಗಬೇಕಾಗಿರೋದೇ ಸ್ಟ್ರೆಸ್ ಮತ್ತು ಮೆಂಟಲ್ ಹೆಲ್ತ್. ಅದು ಡಯಾಬಿಟೀಸಲ್ಲಿ ಅದಕ್ಕೆ ಮುಖ್ಯ ಪಾತ್ರ ಇದೆ ಅನ್ನುವಂಥದ್ದು. ಆದರೆ ಈ ರೀತಿ ಡಯಾಬಿಟೀಸ್ ಬಂದಾಗ ಅದೇ ಅವ್ರಿಗೆ ಮೇಜರ್ ಆಗುತ್ತೆ, ಡಯಾಬಿಟೀಸ್ ಬಂದಿದೆ ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಚಿಕಿತ್ಸೆಯ ಒಂದು ಮುಖ್ಯ ಭಾಗ ಅದು ಕೂಡ ಹೌದು. ಅದ್ರ ಬಗ್ಗೆ ಏನು ಹೇಳ್ತೀವಿ? ಹೌದು, ಸೊ ಸೈಕೋಸೋಷಿಯಲ್ ಸಪೋರ್ಟ್ ಅಂತ ಹೇಳ್ತೀವಿ, ಅದು ಬಹಳಷ್ಟು ಮುಖ್ಯ. ಈ ಡಯಾಬಿಟೀಸ್ ಇದೆ ಅಂತ ಕೂಡಲೇ ಎಲ್ಲರೂ ಗಾಬರಿ ಆಗಿ ಅದನ್ನು ಆಕ್ಸೆಪ್ಟ್ ಮಾಡೋದಿಲ್ಲ.
ಆಕ್ಸೆಪ್ಟೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಯಾವಾಗ ಅವರಿಗೆ ಗೊತ್ತಾಗ್ತದೆ ಅಂತಂದರೆ ಈ ರೀತಿ ಇದು ಏನಾಗಿದೆ ಅವರಿಗೆ ಅಂತ ಒಂದು ಅರ್ಥ ಮಾಡಿಕೊಂಡಾಗ ಅದು ಆಕ್ಸೆಪ್ಟೆನ್ಸ್ ಅನ್ನೋದು ಬರ್ತದೆ. ಆವಾಗ ಈ ಥರ ಒಂದು ಮೆಂಟಲ್ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗ್ತದೆ. ಅದು ಏನು ಮಾಡಬೇಕು ಅಂತ ಭಾಳಷ್ಟು ಜನಕ್ಕೆ ಯಾಕೆ ಇದನ್ನು ಕಂಟ್ರೋಲ್ ಮಾಡಬೇಕು ಅನ್ನೋದು ಅರಿವೇ ಇರೋದಿಲ್ಲ. ಸೊ ಹಾಗಾಗಿ ಎಲ್ಲ ಕಡೆ ಶುಗರ್ ಕಂಟ್ರೋಲ್ ಇಲ್ಲ ಅಂತ ಹೇಳ್ಕೊಂಡು ಎಲ್ಲ ಕಡೆ ತಿರುಗ್ತಿರ್ತಾರೆ. ಬಟ್ ಅದು ಕೂತು ಯಾಕೆ ಶುಗರ್ ಇದೆ, ಕಡಿಮೆ ಮಾಡಿದ್ರೆ ಎಷ್ಟು ಉಪಯೋಗ ಆಗ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಈ ಮೆಂಟಲ್ ಸ್ಟ್ರೆಸ್ ಅನ್ನೋದನ್ನು ಕಮ್ಮಿ ಮಾಡಬೇಕು. ಅದಕ್ಕೆ ದೇ ನೀಡ್ ಸಮ್ ಸಪೋರ್ಟ್. ಸೈಕಾಲಜಿಸ್ಟ್ಗಳಿದ್ದಾರೆ, ಒಂದ್ಸಲಿ ಮೀಟ್ ಮಾಡಿದೆ, ಡಯಾಬಿಟಿಕ್ ಸೈಕಾಲಜಿಸ್ಟ್ ಇದ್ದಾರೆ, ಅವ್ರನ್ನ ಒಂದ್ಸಲಿ ಭೇಟಿ ಮಾಡಿದ್ರೆ ಇದನ್ನೆಲ್ಲ ಅವರು ಹೇಳ್ಕೊಡ್ತಾರೆ. ಅವರು ಅದನ್ನು ನಿಯಂತ್ರಣ ಮಾಡೋದು ಭಾಳ ಸುಲಭ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ. ನಿಮಗೆ ನಮಸ್ಕಾರ. ಇನ್ನು ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಸಕ್ರಾ ವರ್ಲ್ಡ್ ಆಸ್ಪತ್ರೆ, ಔಟರ್ ರಿಂಗ್ ರೋಡ್, ದೇವರಬೀಸನಹಳ್ಳಿ, ಇಂಟೆಲ್ ಎದುರುಗಡೆ, ಬೆಂಗಳೂರು 560103. ದೂರವಾಣಿ ಸಂಖ್ಯೆ 0849694969. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.